ಅಮ್ಮ ಏನಂತ ಐತೆ ಗೊತ್ತಾ, ಈಗ ಬಿಟ್ಟಾಗ ಇಲ್ಲಿಗೆ ಬಂದಾಗ 5:40 ತಲೆಗೆ ಒಂದು ಟವಲ್ ಕಟ್ಟೋಣ. ಬೇಡ, 40 ನಿಮಿಷಕ್ಕೆ ಅಜ್ಜಿ ಊರಿಂದ ಚಿಕನ್ ಚಾಪ್ಸು, ಬೋಟಿ ಗೊಜ್ಜು, ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ರು. ನಾವು ನನ್ನ ತಮ್ಮ ಊಟ ಮಾಡ್ಕೊಂಡು ಬಂದ್ವಿ. ನಮ್ಮ ಅಪ್ಪ ಅಮ್ಮಂಗೆ ಇವಾಗಿದ್ದೆಲ್ಲ ಕ್ಲೀನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಸ್ವಲ್ಪ ಜಾಸ್ತಿನೇ ಓದಬೇಕು, ಅಂದರೆ 1-2-3 ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಇತ್ತಾ, ಓದೋಕ್ಕಾಗಿಲ್ಲ. ಮತ್ತು ಸಂಜೆ ಅಜ್ಜಿ ಊರಿಗೆ ಹೋಗಿದೆ ಊಟಕ್ಕೆ ಅಂತ. ಒಂದು 3-4 ಅವರ್ಸೇ ವೇಸ್ಟ್ ಆಗಿದೆ. ಆ 3-4 ಅವರ್ಸ್ ಇವಾಗ ನಿದ್ದೆ ಮಾಡದೆ ಓದ್ಬಿಡ್ಬೇಕು. ಇದೆಲ್ಲ ಇವಾಗ ಕ್ಲೀನ್ ಮಾಡಿ ಓದೋದಷ್ಟೇ ಕೆಲಸ. ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕ್ವಿಝ್ ಅಟೆಂಡ್ ಮಾಡೋದಿದೆ. ಕ್ವಿಝ್ ಅಟೆಂಡ್ ಮಾಡಿ 1-2 ನಿಮಿಷ ಆಮೇಲೆ ಓದೋದು ಅಟೆಂಡ್ ಮಾಡಬೇಕು. ಇದು ಆ್ಯಕ್ಚುಲಿ ರಾಶ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡದು. ಈ ಪೇಜಿಗೆ ಜಾಯ್ನ್ ಆಗಿದ್ದೀನಿ ಟೆಲಿಗ್ರಾಮಲ್ಲಿ, ಬಿಕಾಸ್ ಇದರಲ್ಲಿ ಡೈಲಿ ಕ್ವಿಝ್ ಟಾಪಿಕ್ಸ್ ಕಳಿಸ್ತಿರ್ತಾರೆ ಅಂತ. ಕ್ವಿಝ್ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಆ ರಾಶ್ರಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಎನ್ಕ್ವೈರಿ ಮಾಡಿದ್ವಿ ಫೋನಲ್ಲಿ. 50 ಹೇಳಿದರು. 50,000 ರೂಪಾಯಿ ಕೋಚಿಂಗು 1 ಇಯರ್ ಇರುತ್ತೆ. ಮೆಂಟರ್ಶಿಪ್ಪಿಗೆ ಸಪ್ರೇಟ್ ಪೇ ಮಾಡಬೇಕು, ನೋಟ್ಸ್ ಎಲ್ಲ ಕೊಡ್ತೀವಿ, ಹಾಗೆ ಹೀಗೆ ಅಂತ. ಓಕೆ, ಅಲ್ಲೋಗೊಂದು ಸರಿ ವಿಚಾರಿಸ್ಕೊಂಡು ಬರೋಣ. ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವ್ರ ಒಪಿನಿಯನ್ ಕೇಳಿಕೊಂಡು ಏನು ವರ್ತ ಏನು ಅಂತ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ 65 ಹೇಳ್ತಾಯಿದ್ರು. ಇದೇನು ಫೋನಲ್ಲೊಂದು, ಇಲ್ಲಿ ಬಂದಮೇಲೆ ಒಂದು ಹೇಳಿದ್ರಲ್ಲ ಅಂದ್ಬಿಟ್ಟು ಯಾವ ಕೋಚಿಂಗು ಬೇಡ ಏನು ಬೇಡ ಅಂತ ವಾಪಸ್ ಬಂದ್ವಿ. ನಮ್ಮ ಸರ್ ಹೇಳ್ತಾರೆ ಕೋಚಿಂಗ್ ಅದು ದೊಡ್ಡ ಸ್ಕ್ಯಾಮು, ಬೆಟರ್ ಅಂದರೆ ಮೆಂಟರ್ಶಿಪ್ ತೊಗೋಬೇಕು, ಕೋಚಿಂಗ್ ವೇಸ್ಟು ಅಂತ. ಇವಾಗ ನನಗೆ 67 ಡೇಸ್ ಟೈಮ್ ಇದೆ. ಈಗ ನಾನು 65 ಡೇಸ್ ಇರೋ ಹಂಗೆ ಚಾಲೆಂಜ್ ವೀಡಿಯೋಸ್ ಮಾಡ್ಕೋತೀನಿ ನಾನೇ. ಅಂದರೆ ಈ ದಿನ ಈ ಟಾಪಿಕ್ ಕಂಪ್ಲೀಟ್ ಮಾಡಿಬಿಡ್ಬೇಕು, ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಮುಗಿಸ್ಬೇಕು ಅಂತ. ಆ ಥರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. 65 ಡೇಸ್ ಸ್ಟಡಿ ಚಾಲೆಂಜ್ ವೀಡಿಯೋ ಮಾಡೋಣ ಅಂತ. ಈಗ 3 ಡೇಸು ನಾನು ಇವಾಗ ಸದ್ಯಕ್ಕೆ 1 ವೀಕ್ ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ, ಅದು ಕಂಪ್ಲೀಟ್ ಮಾಡಿಬಿಡಬೇಕು. ಆ್ಯಂಡ್ ಮೆಂಟಲ್ ಎಬಿಲಿಟಿ ನನಗೆ ಒಂದು 6 ಮಂತ್ಸೇ ಆಗಿದೆ ಅನಿಸುತ್ತೆ. ಅದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಎಲ್ಲ ಮರ್ತೋಗಿದೆ. ಮಾಡಿ ಇಟ್ಕೊಂಡಿರೋ ನೋಟ್ಸ್ನ ನೋಡ್ತಾ ಇದ್ದೆ, ಏನೂ ಅರ್ಥ ಆಗಲಿಲ್ಲ. ಡಿಕೋಡಿಂಗ್ ಒಂದು ನೆನಪಿದೆ ನನಗೆ ಅಷ್ಟೇ. ಅದಕ್ಕೆ ಮತ್ತೆ ಎಕನಾಮಿಕ್ಸಿಗೆ ಬಂದೆ. ನಾನಿವಾಗ 1:37 ಆಗಿದೆ ಮಿಡ್ನೈಟು, ಅಂದರೆ 1:40, 2 ನಿಮಿಷ ಕಮ್ಮಿ 1:40. ಈ ಟೈಮಲ್ಲಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾರ್ನಿಂಗ್ ಮಾಡ್ತೀನಿ. ಈಗ ಸದ್ಯಕ್ಕೆ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಈ ಎಕನಾಮಿಕ್ಸ್ ಆಲ್ಮೋಸ್ಟ್ ನಾನು ಟೆಕ್ಸ್ಟ್ ಬುಕ್ಸ್ ಎಲ್ಲ ತೊಗೊಂಡಿದ್ದು, ಅಂದರೆ ಮೇಜರ್ ಬುಕ್ಸ್ಗಳನ್ನ 2022-23 ಅಂತ ಅನಿಸುತ್ತೆ, ಅಲ್ಲ 24. ನಂದು ಫೈನಲ್ ಇಯರ್ ಡಿಗ್ರಿಯಲ್ಲಿ 8,000 ಸ್ಕಾಲರ್ಶಿಪ್ ಬಂದಿತ್ತು. ಅದು ನಮ್ಮ ಮನೆಗೆ ಹೇಳಿದೆ, ದುಡ್ಡಿಗೆಲ್ಲ ಬುಕ್ಸ್ ತೊಗೊಂಡಿದ್ದೆ. ಇವಾಗ ಎಲ್ಲ ಚೇಂಜ್ ಆಗಿದೆ ಕೆಲವೊಂದು ಟಾಪಿಕ್ಸು. ಅಂದರೆ ಅವಾಗೆ ಬೇರೆ ಇರ್ತಾರೆ, ಇವಾಗಿನವರೇ ಬೇರೆ ಇರ್ತಾರೆ. ಸಚಿವರಾಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಆ ಥರ ಅದನ್ನೆಲ್ಲ ChatGPTಲಿ ಇನ್ಫಾರ್ಮೇಷನ್ ತೊಗೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಖಾಲಿ ಇರೋ ಕಡೆ ಬರೆದು ಇಟ್ಕೋತಾ ಇದೆ. ಜೊತೆಗೆ ಓದ್ತಾ ಇದ್ದೀನಿ. ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ಕ್ವಶನ್ಸೇ ನನಗೆ ತುಂಬ ಟಫ್ ಅನಿಸೋದು. ಅದು ಯಾವ್ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ಇವಾಗ ಜೊತೆಗೆ ಓದ್ಕೊಂಡು ನಾನೇ ಕ್ವಶನ್ಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಓದ್ತಾ ಇದ್ದೀನಿ. ಆ್ಯಂಡ್ ಈ ಮಿಡ್ ನೈಟಲ್ಲಿ ನನಗೇನು ಯೋಚನೆ ಅಂದರೆ,
ಏನನ್ನು ಕೈ ಬಿಡದೆ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಈ ಕಡೆ ಓದೋದು, ಆ ಕಡೆ ಬಿಸ್ನೆಸ್ಸು, ಮೇಕಪ್ಪು, ಮೆಹಂದಿ, ಅದು ಇದು. ಈಗ ಸದ್ಯಕ್ಕೆ ಯೂಟ್ಯೂಬು ಅಂತ ನನಗೆ ಇದೊಂದು ಕೈ ಹಿಡಿದ್ಬಿಟ್ರೆ ಸಾಕು, ಯಾವುದಾದ್ರೂ ಸರಿ. ಫಸ್ಟ್ ಒಂದು ಗೌರ್ನಮೆಂಟ್ ಕೆಲಸ ಸಿಕ್ಬಿಟ್ರೆ ನಂದು ಟಾರ್ಗೆಟ್ ಇರೋದು KS ಮಾಡಲೇಬೇಕು ಅಂತ. ಫೇಲ್ಯೂರ್ ಆದರೂ ಪರವಾಗಿಲ್ಲ, ಐ ಅಕ್ಸೆಪ್ಟೆಡ್. ಬಟ್ ಪ್ರಯತ್ನ ಪಡದೆ ಸುಮ್ಮನೆ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಈಗ ಸದ್ಯಕ್ಕೆ ಯಾವುದಾದ್ರೂ ಒಂದು ತೊಗೊಂಡು ಸ್ಟಡೀಸ್ ಅಂದರೆ ಜಾಬ್ ಏನಾದರೂ ಸಿಕ್ಕಿದ್ರೆ ಜಾಬ್ ಜೊತೆ ಅದನ್ನು ಓದ್ಕೊಂಡು ಹೋಗ್ಬೋದು. ಓದ್ತೀನಿ ನಾನು, ಬಿಡಲ್ಲ. ಅಂದರೆ ಇವಾಗಲೇ ಇಷ್ಟೊಂದೆಲ್ಲ ಮಾಡ್ಕೊಂಡು ಓದ್ತಿದ್ದೀನಿ. ಅವಾಗ ಜಾಬ್ ಅಂತ ಆದರೆ ಅದೊಂದಕ್ಕೆ ಸ್ಟಿಕ್ ಆನ್ ಆದರೆ ಇನ್ನು ಓದೋಕ್ಕಾಗಲ್ವಾ ಅಂತ ನನ್ನ ಮನಸ್ಥಿತಿ. ನೋಡೋಣ ಏನಾಗುವಾಗ. ಬೇಡದೇ ಇರೋ ದೇವ್ರುಗಳಿಲ್ಲ, ಹಂಗಾಗ್ಬಿಟ್ಟಿದೆ. ಪ್ರಯತ್ನ ಅಂತೂ ಬಿಡಲ್ಲ. ನನಗೆ ಎಷ್ಟು ಏಜ್ ಲಿಮಿಟ್ ಇದೆ ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇವಾಗ ಏನಂದರೆ ನನಗೆ ಆ್ಯಕ್ಚುಲಿ ನಿದ್ದೆನೇ ಬರ್ತಿರಲಿಲ್ಲ. ಆದರೂ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಮಲ್ಕೊಂಡೆ. ಈಗ 1:15 ಆಗ್ತಿದೆ, ಇನ್ನೂ ಮಲಗಿಲ್ಲ. ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾಯಿದ್ದೆ. 12 ಗಂಟೆ ಆಯಿತು ಅಂತ ಬುಕ್ಕೆಲ್ಲ ಕ್ಲೋಸ್ ಮಾಡಿ ಹೋಗಿ ನೀರು ಕುಡಿದು, ಹಾಗೆ ಲೋನ್ ಕಟ್ಟಬೇಕಿತ್ತು. ಅಂದರೆ ನಮ್ಮಪ್ಪನ ಅಕೌಂಟಿಂದ 2 ಲೋನ್ ಕಟ್ಟಾಗುತ್ತೆ, ಮತ್ತು ನನ್ನ ಅಕೌಂಟಿಂದ 2 ಲೋನ್ ಕಟ್ಟಾಗುತ್ತೆ. ಇನ್ನು ಬೇರೆದು 2 ಲೋನ್ ಇದೆ, ಅದು ಕ್ಯಾಶು. ಆದಾಯ ಅನ್ನೋದು ಬರ್ತಿದ್ರೆ ಎಷ್ಟು ಲೋನ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು. ಇನ್ಕಮ್ ಸ್ಟಾಪ್ ಆದಾಗಲೇ ತಲೆ ಬಿಸಿ ಆಗೋದು. ಸದ್ಯಕ್ಕೆ ಇದುವರೆಗೂ ಹಂಗೇನೂ ಆಗಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮುಂದೆನೂ ಹಿಂಗೆ ಕಂಟಿನ್ಯೂ ಆದರೆ ಸಾಕು ಅಂತ ಕೇಳ್ಕೊತೀನಿ. ನಮ್ಮಪ್ಪನ ಅಕೌಂಟಿಗೆ ಅಮೌಂಟೆಲ್ಲ ಟ್ರಾನ್ಸ್ಫರ್ ಮಾಡಿ ಇನ್ನು 3 ಡೇಸ್ ಇದೆ ಅನ್ನೋ ಹಾಗೆ ಬರ್ತಾ ಇರುತ್ತೆ ಮೆಸೇಜ್ಗಳು. ಲೋನ್ ಕಟ್ಟಬೇಕು ಮತ್ತು ಕಾಲ್ಸ್ ಬರ್ತಿರುತ್ತೆ. ಹಂಗೆ ಅಮೌಂಟೆಲ್ಲ ಟ್ರಾನ್ಸ್ಫರ್ ಮಾಡಿ ಮಲ್ಕೊಂಡೆ. ಬಟ್ ನಿದ್ದೆನೇ ಬರ್ತಾ ಇರಲಿಲ್ಲ. ಅದಕ್ಕೆ ಇವಾಗ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂತ ಇಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಮನೆ ಕೆಲಸ ಇದೆ. ಜಾಸ್ತಿ ಏನು ಮಾಡಲ್ಲ ನಾನು. ಬೆಳಗ್ಗೆ ಏನಾದರೂ ಇದ್ದರೆ ಬೇಗ ಮನೆ ಕೆಲಸ ಮಾಡಿ ಮತ್ತೆ ಓದೋಕ್ಕೆ ಕೂರ್ತೀನಿ. ಟೈಮ್ ವೇಸ್ಟ್ ಮಾಡಬಾರ್ದು. ಎಷ್ಟು ಅಂದ್ಕೊಂಡ್ರೂ ಬರೀ ಹತ್ತಾಗಿತ್ತಾಗ ಟೈಮ್ ಹೋಗ್ತಾನೇ ಇದೆ. ಇವತ್ತು ಒಂದು 4 ಅವರ್ಸೇ ವೇಸ್ಟ್ ಮಾಡಿದ್ದೀನಿ. ಅದೇ ಆರ್ಡರ್ಸ್ ಇತ್ತು, ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ, ಮಾಡಲೇಬೇಕು. ಆ್ಯಂಡ್ ಅಜ್ಜಿ ಊರಿಗೆ ಹೋಗಿದ್ದೆ. ಏನೂ ಮಾಡೋಕ್ಕಾಗಲ್ಲ. ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ. ಇನ್ನೊಂದು 2 ಮಂತ್ಸು ಎತ್ತಾಗೂ ಅಲ್ಲಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಇದಾಗಿತ್ತು ಮಿಡ್ನೈಟ್ ರಿವಿಷನ್ ವ್ಲಾಗ್. ಮತ್ತು ನಾನು ನಿಮಗೆ ನಾಳೆ ಸಿಗ್ತೀನಿ, ನಾಳೆ ವಿಡಿಯೋದಲ್ಲಿ. ಆ್ಯಂಡ್ ಟೇಕ್ ಕೇರ್, ಬಾಯ್. ಇನ್ನೊಂದೇನೆಂದರೆ, ನಾನು ಎಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ. ನಿಮಗೆ ನಂದು ಕಂಟೆಂಟ್ ಇಷ್ಟ ಆದರೆ, ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್. ಅದರ್ವೈಸ್ ಇಟ್ಸ್ ಓಕೆ. ಥ್ಯಾಂಕ್ ಯು. ಬಾಯ್.